ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ನಿಮ್ಮ ವಿಶ್ರೇಯಳಿಂದ ಪ್ರೀತಿಯ ನಮಸ್ಕಾರ. ನೋಡಿ ಕಣ್ಣೆಲ್ಲ ಊದ್ಕೊಬಿಟ್ಟಿದ್ದೇವೆ ಬೆಳಗ್ಗೆನೆ. ಕಾಲೇಜ್ಗೆ ಅಂತೇಳಿ ಬಸ್ಸಲ್ಲಿ ಹೋಗ್ತಾ ಇದ್ದೀನಿ. ಆಮೇಲೆ ನೋಡಿ ಬಾಳೆನೂರು ಬಸ್ ಸ್ಟ್ಯಾಂಡ್ ಬಂದು ನೋಡಿದ್ರೆ ಫುಲ್ ಕಸ ಮಾಡಿಟ್ಟಿದ್ದಾರೆ. ಥೋ ನಮ್ಮಪ್ಪನೊಟ್ಟಿಗೆ ಬೈಕಲ್ಲಿ ಕುತ್ಕೊಂಡು ವಾಪಸ್ ಮನೆಗೆ ಅಂತ ಬರ್ತಾ ಇದ್ದೀನಿ. ಅಷ್ಟೊತ್ತಿಗೆ ನಮ್ಮ ಸುಯಿಲಣ್ಣ ಕೂಡ ಬಂದರು ನಮ್ಮಪ್ಪನ ಕರ್ಕೊಂಡು ಹೋಗೋಕ್ಕೆ. ಅವ್ರು ವೀಡಿಯೋ ತೆಗಿತೀನಿ ಅಂತ ಮುಖನೇ ಮುಚ್ಕೊಂಡ್ಬಿಟ್ರು. ನಮ್ಮಮ್ಮ ನೋಡಿ ನನ್ನ ತಲೆನ ಮುಖನ ಎಲ್ಲ ನೋಡ್ತಾ ಇದ್ದಾರೆ, ಏನು ಮಾಡ್ಕೊಂಡಿದ್ದಾಳೆ ಕಿತಾಪತಿ ಅಂತ. ಆಮೇಲೆ ಸ್ನಾನ ಮಾಡ್ಕೊಂಡ್ಬಿಟ್ಟು ನೋಡಿದ್ರೆ ಮುಖದಲ್ಲಿ ಸ್ವಲ್ಪ ಪಿಂಪಲ್ಸ್ ಜಾಸ್ತಿ ಇತ್ತು. ಇವತ್ತು ಆಕಾಶ ಕೂಡ ನನ್ನ ಥರನೇ ತುಂಬ ಕ್ಯೂಟಾಗಿ ಕಾಣ್ತಾ ಇತ್ತು. ಬರೀ ಇಂಥದೆಯ. ಶನಿವಾರ ಅಂದರೆ ಸಂತೆ ಮುಗಿಸ್ಕೊಂಡು ನಾನು ಮತ್ತೆ ಅಮ್ಮ ಮನೆಗೆ ಬರ್ತಾ ಇದ್ದೀವಿ. ಸೊ ನಾನು ಅಯ್ಯಪ್ಪ ಸ್ವಾಮಿ ಒಂದು ಗೀತೆನ ರೆಕಾರ್ಡ್ ಮಾಡಿದ್ದೀನಿ. ಸೊ ನೀವೆಲ್ಲ ನೋಡಿದ್ದೀರಾ ಅನ್ಕೊಂಡಿದ್ದೀನಿ. ಇವತ್ತು ಯಾಕೋ ಗೊತ್ತಿಲ್ಲ, ನನಗೆ ತುಂಬ ಬೇಜಾರಾಗ್ತಿದೆ. ನಾನು ಯಾರನ್ನ ತುಂಬ ಆಸೆ ಮಾಡಿರ್ತೀನಿ, ಅವರಿಂದಲೇ ನನಗೆ ತುಂಬ ಬೇಜಾರಾಗುತ್ತೆ. ಅವರಾಗಿ ನನ್ನನ್ನು ಅವಾಯ್ಡ್ ಮಾಡಿಬಿಡ್ತಾರೆ. ಬಟ್ ಯಾಕಂತ ಗೊತ್ತಿಲ್ಲ, ತುಂಬ ಬೇಜಾರಾಗುತ್ತೆ. ಇರಲಿ, ಜೀವನದಲ್ಲಿ ಯಾವುದೇ ಕಹಿ ಆಗಲಿ ಸಿಹಿ ಘಟನೆಗಳು ಬಂದರೆ ಅದನ್ನು ಸರಿ ಸಮಾನವಾಗಿ ಹಂಚ್ಕೊಳ್ಬೇಕು, ಅದನ್ನು ಅಕ್ಸೆಪ್ಟ್ ಮಾಡಬೇಕು. ಹಾಗೆ ನಾನು ಕೂಡ ಒಳ್ಳೆ ದಿನ ಬರುತ್ತೆ ಅಂತೇಳಿ ಕಾಯ್ತಾ ಇದ್ದೀನಿ ಅಷ್ಟೇ. ಅಟೆಂಡೆನ್ಸ್ ಶಾರ್ಟೇಜ್ ಇತ್ತು ಅಂತ ಅಸೈನ್ಮೆಂಟ್ ಬರೆಯೋಕೆ ಕೊಟ್ಟಿದ್ರು. ಸೊ ಅದನ್ನು ಬರಿತಾ ಹಂಗೆ ಕಾಂಚನ ಮೂವಿ ಬರ್ತಾ ಇತ್ತು, ಅದನ್ನು ನೋಡ್ತಾ ಇದ್ದೆ. ಈ ರೀಲ್ಸ್ ಮಾಡಿದೆ ನೋಡಿದ್ರಲ್ವಾ. ಸೊ ಈ ಮಿನಿ ವ್ಲಾಗ್ ಮುಗಿತಾ ಇದೆ. ಬಾಯ್ ಅಷ್ಟೇ.